ಅವ್ರ ಹೆಸರು. ಅವ್ರ ತಂದೆಯವರು ಸನ್ಯಾಸ ತಗೊಂಡಿದ್ರು. ಅವರು ರಾಮಾನಂದರಂತ. ಅವ್ರು ರಾಮಾನಂದರು ಸದಾನಂದರಿಗೆ ಗುರುಗಳಾಗಿದ್ದರು. ಅವರು ಯಾವ ಒಬ್ಬ ಸತ್ಪುರುಷರ ಪ್ರೇರಣೆಯಿಂದ ತಮ್ಮೂರು ಬಿಟ್ಟು ಇಲ್ಲಿ ಬಂದರು ಬಾಬಾನಗರಕ್ಕೆ. ಅವರು ನರಸಿಂಹ ಸರಸ್ವತಿಗಳು ಅಂತ. ಇವರೆಲ್ಲ ಏನು ಅಂದರೆ ಸತ್ಪುರುಷರು. ಇವರು ನಮ್ಮ ಭಾರತದ ನಿಜವಾದ ಭಾಗ್ಯವೆಲ್ಲ ಇವರೆಲ್ಲ ನಿಜವಾದ ಐಶ್ವರ್ಯ. ಇವತ್ತು ನಾವು ಏನೇನೋ ದೊಡ್ಡ ದೊಡ್ಡ ಶಿಕ್ಷಣ ಪಡ್ಕೊಂಡು ಯಾವುದೋ ದೊಡ್ಡ ದೊಡ್ಡ ನೌಕರಿ ಮಾಡೋದು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಭಾಳಷ್ಟು ಏನಾದರೂ ಸಾಧಿಸಿದ್ವಿ ಅಂತ ತಿಳ್ಕೊಂಡಿವಿ. ಅದೇನೂ ಅಲ್ಲ, ವಿಶೇಷವಾಗಿ ಏನೂ ಅಲ್ಲ. ಅದರ ಜೀವನದ ಒಂದು ವಾಸ್ತವಿಕತೆ ಮತ್ತು ಮಹಾನತೆ ಭಾಳ ಬೇರೆದ್ರಲ್ಲಿದೆ. ನಾವೆಲ್ಲರೂ ಏನೋ ಒಂದೇನಂದ್ರೆ ಬದುಕಿಗಾಗಿ ಹೋರಾಡ್ತಾ ಇದ್ದೀವಿ, ಅದೇನು ತಪ್ಪಲ್ಲ. ಅದೆಲ್ಲ ಹೋರಾಟಕ್ಕಾಗಿ ಬದುಕಿಲ್ಲ. ಸ್ವತಃ ರಾಮ ಭಟ್ರು ಅರ್ಥಾತ್ ಏನು ಅಂದರೆ ಶಿವಪ್ಪಯ್ಯನವರ ತಂದೆಯವರು ರಾಮಪ್ಪಯ್ಯನವರು ಅಂತ. ಅವರು ಅವ್ರ ಪತ್ನಿ ತೀರ್ಕೊಂಡ ಮೇಲೆ ಸನ್ಯಾಸ ತಗೊಂಡು ಅಲ್ಲೇ ಅಂದರೆ ತಮ್ಮ ಮನೆಗಿಂತ ಸ್ವಲ್ಪ ದೂರದಲ್ಲೇ ಒಂದು ಗುಡಿಸಲ ಹಾಕ್ಕೊಂಡು ಮುಂಜಾನೆಯಿಂದ ಸಾಯಂಕಾಲ ತನಕ ತಮ್ಮ ಜಪ ತಪ ಮಾಡಿಕೊಂಡಿದ್ದು. ಅವ್ರು ಎಂದೂ ಮತ್ತಿರಿಗೆ ಪ್ರಪಂಚದ ಕಡೆಗೆ ಹೊರ ನೋಡಲಿಲ್ಲ. ಒಮ್ಮೆ ಬಂದು ಅರ್ಥಾತ್ ಏನು ಅಂದ್ರೆ ಅವ್ರ ಮಗನ ಮನೆ ಶಿವಪ್ಪಯ್ಯನವ್ರ ಮನೆಯಲ್ಲಿ ಮಧ್ಯಾಹ್ನ ಒಂದು ಭಿಕ್ಷಾ ಮಾಡಿಕೊಂಡು ಹೋದರು ಅಂದರೆ ಮರುದಿವಸ ಮಧ್ಯಾಹ್ನ ಬರ್ತಿದ್ರು. ಕಠೋರವಾದ ತಪಶ್ಚರ್ಯವನ್ನು ಮಾಡಿದರು. ಅವರ ಶಿಷ್ಯರು ಮತ್ತು ಮಗ ಆಗಿರ್ತಕ್ಕಂಥ ಶಿವಪ್ಪಯ್ಯನವರು ಸಹಿತ ಮುಂದೆ ಸನ್ಯಾಸ ತಗೊಂಡು. ಸನ್ಯಾಸ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದೇನು ಅಂತಂದ್ರೆ ಅವಸ್ಥೆ ಅದು. ಆ ಅವಸ್ಥೆಗೆ ಮುಟ್ಟಿದವರಿಗೆ ನಾವು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕ್ತಿರ್ತೀವಿ. ಅಂಥ ಶಿವಪ್ಪಯ್ಯನವ್ರು ಇವತ್ತು ನಮ್ಮಲ್ಲಿ ಏನಿತ್ತು ಅಂದರೆ ಪುಣ್ಯತಿಥಿ ಆರಾಧನಾ ಮಹೋತ್ಸವ ಅಂತಿದೆ. ಅವರು ನಮ್ಮ 7ನೇ ತಲೆಮಾರಿನವರು. ಅವ್ರ ಸಮಾಧಿ ಬಾಬಾನಗರದಲ್ಲಿದೆ. ಅಂಥವ್ರ ಆರಾಧನೆ ಅತ್ಯಂತ ಭಾಳ ಭಕ್ತಿಭಾವದಿಂದ ನಿಷ್ಠೆಯಿಂದ ಶಾಸ್ತ್ರ ಪದ್ಧತಿ ಅನುಸಾರವಾಗಿ ಮಾಡಿದರು. ಅದೇ ಸಂದರ್ಭದಲ್ಲಿ ಇಲ್ಲಿ ಮಂತ್ರಪುಷ್ಪ ಇತ್ಯಾದಿಗಳಾದವು. ಈ ಸಂದರ್ಭದಲ್ಲಿ ಇವೆಲ್ಲ ಮಕ್ಕಳು ಭಾಳಷ್ಟು ನಿಮ್ಮ ಒಂದು ನೃತ್ಯ ಸಂಗೀತ ಇತ್ಯಾದಿಗಳಿಂದ ಆ ಭಗವಂತನನ್ನು ಭಾಳ ಪ್ರಸನ್ನಗೊಳಿಸಿದ್ರಿ. ಮುಖ್ಯವಾಗಿ ನಮಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಅನ್ನಿಸ್ತದೇನು ಅಂದರೆ ಆಕೆ ಜಾನಕಿ ಅಷ್ಟೊತ್ತು ತನಕ ಅಗದಿ ಕಣ್ಣು ಸಹಿತ ಪ್ರತಿಶತ ನಿಂದ್ರೋದು ಅದೇನು ಸಾಮಾನ್ಯವಾದ ಮಾತಲ್ಲ. ನಾವು ಎಷ್ಟು ಚಂಚಲ ಇರ್ತೀವಿ ಅನ್ನೋದು ನಮ್ಮನ್ನು ನಾವು ನೋಡಿಕೊಂಡು ಗೊತ್ತಾಗ್ತದೆ. ಒಂದು ಕ್ಷಣ ನಾವೇನು ನಮ್ಮ ಮಾಡಿ ಒಂದ ಕಡೆಗೆ ಇರೋದಿಲ್ಲ. ಒಂದ್ಸಲ ಹಿಂಗೆ ಮಾಡ್ತೀವಿ ಪಕ್ಕದಲ್ಲಿ ಕೂತವ್ರು ಚಿವುಡ್ತೀವಿ, ಬಡಿತೀವಿ, ರೀತಿಯಲ್ಲಿ ಅವ್ರಿಗೆ ಇಸಿಟ್ ಮಾಡ್ತೀವಿ, ಅವ್ರಿಗೆ ಇಸಿಟ್ ಮಾಡ್ತಾರೆ. ಸುಮ್ಮನೆ ಕೂಡೋದು ಹುಡುಗರು ದೊಡ್ಡವರಲ್ಲೇ ಶಕ್ತಿ ಇಲ್ಲ. ಇನ್ನು ಹುಡುಗರು ಪಾಪ ನೀವೇನದ ಸಣ್ಣ ಮಕ್ಕಳು ಆದರೆ ಆಕೆ ಅಷ್ಟು ಸ್ಥಿರವಾಗಿ ನಿಂತಿರೋದು ಏನದನ್ನು ಆಕೆ ಧಾರಣಾ ಶಕ್ತಿ ಅಂತಾರೆ. ಅದು ಎಲ್ಲರಿಗೂ ಶಕ್ಯ ಆಗೋದಿಲ್ಲ. ನೀವು ಮನೆ ಒಳಗೆ ಒಂದು 5 ನಿಮಿಷ ಸುಮ್ಮನೆ ಹಿಂಗೆ ಒಂದು ಮೂರ್ತಿ ನಿಂತದ್ದು ಗೊತ್ತಾಗ್ತದೆ ಅಷ್ಟು ಕಠಿಣದ ಅನ್ನೋದು. ಆಕೆ ನಿಂತದ್ದು ನಿಜವಾಗಿ ನಾವು ಭಾಳ ಆಶ್ಚರ್ಯ ಅನ್ನಿಸ್ತು ಮತ್ತು ಭಾಳ ಸಂತೋಷವೂ ಆಯಿತು. ಹಂಗೆ ನಾವೆಲ್ಲರೂ ಏನದ ನಮ್ಮ ಅಭ್ಯಾಸದಲ್ಲಿ ನಮ್ಮ ನಿತ್ಯದ ಜೀವನದಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಬೇಕು. ನಾವು ಮಕ್ಕಳೆಲ್ಲ ದೊಡ್ಡವರು, ನಮ್ಮ ಹೆಣ್ಮಕ್ಳಂತೂ ವಿಶೇಷವಾಗಿ ಒಂದು ಕ್ಷಣ ಸುಮ್ಮ ಕೂಡುವುದಿಲ್ಲ. ಈ ನನ್ನ ಮಾತು ಮುಗಿದ ಕೂಡಲೇ ಶುರುವಾಗ್ತದೆ ನೋಡಿರಿ, ಕಲಿಬಿಲಿ ಶುರುವಾಗಿ ಬಿಡ್ತದೆ. ಹೆಣ್ಮಕ್ಳು ಗಪ್ ಕೂಡಿಸೋದು ಕಠಿಣ. ಒಂದು ಶಾಲ್ಯಾಗ ಮಾಸ್ತರ್ ಕೇಳಿದ್ರು ಜಗತ್ತಿನೊಳಗಿನ ಆಶ್ಚರ್ಯ ಏನು ಅಂತ ಕೇಳಿದ್ರು. ಒಬ್ಬ ತಾಜ್ ಮಹಲ್ ಅಂದ, ಮತ್ತೊಂದಲ್ಲ 7 ವಂಡರ್ಸ್ ಆಫ್ ವರ್ಲ್ಡ್ ಅಂದರು, ಆಮೇಲೆ 9 ವಂಡರ್ಸ್ ಆಫ್ ವರ್ಲ್ಡ್. ಒಬ್ಬ ಹುಡುಗ ಹೇಳಿದ, ನಾ ಹೇಳ್ತೀನಿ ಹೇಳಪ್ಪ, ಒಂದು ಕೋಣೆಯಲ್ಲಿ 10 ಜನ ಹೆಣ್ಣು ಮಕ್ಕಳು 1 ಗಂಟೆ ಸುಮ್ಮನೆ ಕುಳಿತಿದ್ದರು. ಇದು ಜಗತ್ತಿನೊಳಗೆ ಆಶ್ಚರ್ಯ ಸಂಗತಿ. ಹಂಗೆ ನಮ್ಮ ಮಕ್ಕಳು 10 ನಿಮಿಷ ಒಂದೇ ಕಡೆಗೆ ಮುಖ ಮಾಡಿಕೊಂಡು ಕಣ್ಣನ್ನು ಪಿಳುಕಿಸದೆ ಸುಮ್ಮನೆ ಕುಳಿತಿದ್ದರು. ಇದು ಒಂದು ದೊಡ್ಡ ಆಶ್ಚರ್ಯ ಇದೆ. ನೀವು ಹಂಗೆ ಏನು ಮಾಡಬೇಕು ಅಂದರೆ ಸ್ಥಿರವಾಗಿ ಕೂಡ್ಲಿಕ್ಕೆ ಬರಬೇಕು. ಸ್ಥಿರವಾಗಿ ಈ ರೀತಿಯಾಗಿ ಶಟರ್ ಕೂಟು, ಕಣ್ಣು ಕಿವಿ ಮೂಗು ನಾಲ್ಕು ಏನೂ ಅಳಗಾಡ್ಸಂಗಿಲ್ಲ, ಕೈಕಾಲು ಅಳಗಾಡ್ಸಂಗಿಲ್ಲ.
ಅದರೊಳಗಿಂದ ಒಂದು ಹೊಸ ಶಕ್ತಿ ನಿರ್ಮಾಣ ಆಗ್ತದೆ, ಧಾರಣಾ ಶಕ್ತಿ. ಅದರಿಂದ ನಿಮ್ಮ ಅಭ್ಯಾಸವೂ ಪ್ರಗತಿ ಆಗ್ತದೆ. ಇದೆಲ್ಲ ಕಾರ್ಯಕ್ರಮ ನೋಡಿದ್ವಿ. ಈಗ ನಮಗೆ ಇನ್ನೊಂದು ಸಂತೋಷದ ಸಂಗತಿ ಏನಂದರೆ, ನಮ್ಮ ತಂಗಿ ಮನೆಯವರಾಗಿರ್ತಕ್ಕಂಥ ಕಿತ್ತೂರು ಮಾಮ ಅವರು ಇವತ್ತು ಅವ್ರದ್ದು ಏನದ ಅಂದರೆ ಹುಟ್ಟಿದ ಹಬ್ಬ. 69 ವರ್ಷ ವಸಂತಗಳನ್ನು ದಾಟಿರ್ತಕ್ಕಂಥವರು. 70ನೇ ವಸಂತದಲ್ಲಿ ಕಾಲ್ತಿರ್ತಕ್ಕಂಥ ಅವರು ನಿಜವಾಗಿಯೂ ಅವರು ಜೀವನದಲ್ಲಿ ಬಹಳಷ್ಟು ಶ್ರಮಜೀವಿಗಳು, ಸಹನಶಕ್ತಿ ಉಳ್ಳವರು. ಇಬ್ಬರು ಪತಿ ಪತ್ನಿ ಇಬ್ಬರು ಏನದನು ಅತ್ಯಂತ ಸಂತೋಷದಲ್ಲಿ, ಆನಂದದಲ್ಲಿ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಇಬ್ಬರು ಮಕ್ಕಳು, ಇಬ್ಬರು ಬೆಂಗಳೂರಿಗೆ ಇರ್ತಾರೆ. ಇಬ್ಬರು ಒಳ್ಳೆಯ ಒಂದು ಇದರೊಳಗಿದ್ದಾರೆ, ನೌಕರಿ ಚಾಕರಿಯನ್ನು ಮಾಡಿಕೊಂಡು ಇಬ್ಬರು ಸಹಿತ ಬಹಳ ಒಳ್ಳೆಯ ಜಾಣರು ಮತ್ತು ಬುದ್ಧಿವಂತರಿದ್ದಾರೆ. ಅವ್ರ ಮಗಳು ಸಹಿತ PhD ಮಾಡಿದ್ದಾರೆ ಮತ್ತು ಒಳ್ಳೆಯ ವಿಚಾರವಂತರಿದ್ದಾರೆ. ಆ ಕುಟುಂಬವೂ ಸಹಿತ ಬಹಳ ಸಂಸ್ಕಾರ ವಿಚಾರ ಕೂಡಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ಎಲ್ಲರೂ ಭವಿಷ್ಯದಲ್ಲಿ ಭಾಗ್ಯ, ನೀವು ನಿಶ್ಚಿತವಾಗಿಯೂ ಭಾಗ್ಯದ ಸುದೈವದ ಈ ಶಾಲೆಯವರು ಬಂದೀರಿ. ಮತ್ತು ಇದೆಲ್ಲರೂ ಏನದನು, ಇದೇನದ ಸುಮ್ಮನೆ ಏನದ, ಇದು ಅಂತಲ್ಲ ಹೊರಗಿನ ಜಗತ್ತಿನೊಳಗಿನ ಶಾಲೆ ಅಂತ ಶಾಲೆಲ್ಲ. ಇಲ್ಲೇನದ ಅಂದರೆ ಪರಂಪರೆ, ಸಂಸ್ಕೃತಿ, ಅದೇ ರೀತಿಯಾಗಿ ನಮ್ಮ ಭಾರತೀಯ ಒಂದು ಆದರ್ಶ ಇತ್ಯಾದಿಗಳನ್ನು ಇಟ್ಕೊಂಡು ಹೋಗ್ತಕ್ಕಂಥ ಶಾಲೆದ. ಇಂಥ ಒಂದು ಶಾಲೆಯಲ್ಲಿ ನೀವೆಲ್ಲರೂ ಅತ್ಯಂತ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ. ಮತ್ತು ನಿಮ್ಮ ಅಧ್ಯಾಪಕರು ಅಥವಾ ಮಾಸ್ತರು ಟೀಚರು ಏನು ಹೇಳ್ತಾರೋ ಅದನ್ನೆಲ್ಲ ಲಕ್ಷ್ಯ ಕೇಳಲಿ. ಯಾಕೆ ಅಂದರೆ ಅವ್ರ ಕೈಯಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ. ಆ ಚಾಣಕ್ಯ ಒಂದು ಕಡೆ ಹೇಳ್ತಾನೆ, ಸೃಷ್ಟಿಯ ಪ್ರಲಯ ಶಿಕ್ಷಕಕ್ಕೆ ಗೋದು ಬೇಕು ಹೇಳ್ತಿರತ್ತೆ. ಸೃಷ್ಟಿ ಮತ್ತು ಪ್ರಲಯ ಅನ್ನೋದು ಶಿಕ್ಷಕನ ತೊಡಿ ಮೇಲೆ ಆಡ್ತಾ ಇರ್ತದೆ. ಮನಸ್ಸು ಮಾಡಿದ್ರೊಳಗಿಂದ ಸೃಷ್ಟಿ